ತಪ್ಪೊಪ್ಪಿಗೆ ವಿಡಿಯೋ ಮಾಡಿಸೋದಕ್ಕೆ ರೇಣುಕಾ ಕರೆ ತರಲಾಗಿತ್ತ. ವಿಡಿಯೋ ಮಾಡಿ ವಾರ್ನಿಂಗ್ ನೀಡೋದಕ್ಕೆ ಪ್ಲಾನ್ ಮಾಡಲಾಗಿತ್ತ. ಪೊಲೀಸರ ಮುಂದೆ ತಪ್ಪೊಪ್ಪಿಗೆಯ ವಿಡಿಯೋ ಕತೆ ಹೇಳಿದ ಗ್ಯಾಂಗ್. ಮೆಸೇಜ್ ಮಾಡಿದ್ದು, ಕಾಮೆಂಟ್ಸ್ ಮಾಡಿದ್ದು ಎಲ್ರಿಗೂ ಗೊತ್ತಾಗಿದೆ. ಸೊ ರೇಣುಕಾ ಸ್ವಾಮಿಯಿಂದ ತಪ್ಪೊಪ್ಪಿಗೆ ಹೇಳಿಸೋದಕ್ಕೆ ಪ್ಲಾನ್ ಮಾಡಿದ್ರಂತೆ. ಆದರೆ ಕರ್ಕೊಂಡು ಬಂದ ಮೊದಲ ಹಂತದಲ್ಲೇ ಗ್ಯಾಂಗ್ ಹಲ್ಲೆ ಮಾಡಿದ್ರಿಂದ ತೀವ್ರವಾಗಿ ರೇಣುಕಾ ಸ್ವಾಮಿ ಸತ್ತು ಹೋದ ಅಂತ ಆರೋಪಿಗಳು ಪೊಲೀಸರ ಮುಂದೆ ಹೇಳ್ತಾ ಇದ್ದಾರೆ. ಅವನಿಗೆ ವಾರ್ನಿಂಗ್ ಮಾಡಿ ಅವನ ಹತ್ರ ಒಂದು ವಿಡಿಯೋ ಹೇಳಿಕೆ ಮಾಡಿಸೋದು, ಅಂದರೆ ತಪ್ಪಾಯಿತು, ನಾನು ಈ ಥರ ಕಮೆಂಟ್ ಮಾಡಬಾರ್ದಿತ್ತು ಅನ್ನೋ ಹಾಗೆ ಮಾಡಿಸ್ಬೇಕು ಅಂತ ಪ್ಲಾನ್ ಇದ್ದಿದ್ದು. ಆದರೆ ಕರ್ಕೊಂಡು ಬರ್ತಿದ್ದಾಗೆ ಏಕಾಏಕಿ ಆತನ ಮೇಲೆ ತೀವ್ರವಾಗಿ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಆತ ಅಸ್ವಸ್ಥ ಆಗಿ ಗಂಭೀರವಾಗಿ ಗಾಯಗೊಂಡಿದ್ರಿಂದ ಸಾವನ್ನಪ್ಪದ ಅಂತ ಡೀಟೇಲ್ಸ್ ಕೊಡ್ತಾರೆ ಶಿವಕುಮಾರ್. ಅಂದರೆ ಈತ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಿದ್ದ, ಆ ಕಾರಣಕ್ಕೆ ಈತನ ವಿಡಿಯೋ ಮಾಡಿ ತಪ್ಪಾಯಿತು ಅಂತ ಹೇಳಿ ಆ ಉದ್ದೇಶದಿಂದ ಈತನನ್ನ ಕಿಡ್ನಾಪ್ ಮಾಡಿದ್ದು ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಹೇಳಿದ್ದಾರೆ ಈ ಬಗ್ಗೆ ಆರೋಪಿಗಳು ಪೊಲೀಸರ ಬಳಿ? ವಿಜಯ್, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳನ್ನು ಕೂಡ 1-to-1 ಮುಖಾಮುಖಿ ಕೂರಿಸಿ ವಿಚಾರಣೆ ಮಾಡುವಂತ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತದ್ದು. ಈ ವೇಳೆ ಆರೋಪಿಗಳು ನಮಗೆ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡುವಂತ ಯಾವುದೇ ಉದ್ದೇಶ ಇರಲಿಲ್ಲ, ಆತನಿಗೆ ವಾರ್ನಿಂಗ್ ಮಾಡುವಂತ ಕೆಲಸ ಮಾಡ್ಲಿಕ್ಕೆ ಮುಂದಾಗಿದ್ವಿ. ಆತನಿಂದ ಅಂದ್ರೆ ಆತ ಏನು ಅಶ್ಲೀಲವಾಗಿ ವಿಡಿಯೋ ಒಂದು ಪೋಸ್ಟ್ ಮಾಡಿದ್ದ, ಅದಕ್ಕೆ ಸಂಬಂಧಪಟ್ಟಂತೆ ಆತನಿಂದ ತಪ್ಪಾಗಿದೆ, ಮತ್ತೆ ಈ ರೀತಿಯಾಗಿ ಮಾಡೋದಿಲ್ಲ ಅಂತೇಳಿ ಒಂದು ವಿಡಿಯೋ ಮಾಡಿಸೋದಷ್ಟೇ ನಮ್ಮ ಉದ್ದೇಶ ಆಗಿತ್ತು. ಆದ್ರೆ ಆತ ಬರ್ತಿದ್ದಂತೆ ಆತನ ಮೇಲೆ ಹಲ್ಲೆ ಮಾಡಿದ್ವಿ. ತದನಂತರದಲ್ಲಿ ಆತ ಗಂಭೀರವಾಗಿ ಗಾಯಗೊಂಡ ಅಂತೇಳಿ ಪೊಲೀಸ್ ಅಧಿಕಾರಿಗಳ ಮುಂದೆ ಆರೋಪಿಗಳು ತಪ್ಪೊಪ್ಪಿಗೆ ಸ್ಟೇಟ್ಮೆಂಟ್ ಅನ್ನು ಕೊಡ್ತಿರುವಂತದ್ದು. ಅಂದ್ರೆ ಈಗ ಆಲ್ರೆಡಿ ಕೊಲೆ ಆಗಿದೆ, ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಆತನ ಮೇಲೆ ದೇಹದ ಮೇಲೆ 15 ಕಡೆ ಗಾಯದ ಗುರುತುಗಳಾಗಿ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಆರೋಪಿಗಳು. ಗಟ್ಟಿಗೆ ಮರದ ರಿಪೀಸ್ ನಿಂದ ಹಲ್ಲೆ ಮಾಡಿದ್ದಾರೆ. ಆದ್ರೆ ಪೊಲೀಸರು ಯಾವಾಗ ತಮ್ಮದೇ ಸ್ಟೈಲ್ ನಲ್ಲಿ ವಿಚಾರಣೆ ಮಾಡ್ತಾರೆ, ಆಗ ಆರೋಪಿಗಳು ತಪ್ಪೊಪ್ಪಿಗೆನ ಹೇಳ್ತಿರುವಂತದ್ದು. ನಮ್ಗೆ ಕೊಲೆ ಮಾಡುವಂತ ಉದ್ದೇಶ ಇರಲಿಲ್ಲ, ಕೇವಲ ಆತನಿಂದ ಒಂದು ತಪ್ಪೊಪ್ಪಿಗೆ ವಿಡಿಯೋವನ್ನ ಮಾಡಿಸಬೇಕಾಗಿತ್ತು. ಆದ್ರೆ ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ವಿ, ಪರಿಣಾಮ ಆತ ಸತ್ತೋಗಿದ್ದಾನೆ ಅಂತೇಳಿ ಆರೋಪಿಗಳು ತಪ್ಪೊಪ್ಪಿಗೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿರುವಂತದ್ದು. ವಿಜಯ್, ಶಿವಕುಮಾರ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ಮಾತಾಡಿಸ್ತೀನಿ. ಇನ್ನು ರೇಣುಕಾ ಸ್ವಾಮಿ ಕೊಲೆ ಕೇಸ್ ಇನ್ನೂ 4 ನಾಪತ್ತೆಯಾಗಿದ್ದಾರೆ. ಇದರಲ್ಲಿ A6 ಜಗದೀಶ್, A7 ಅನು, A8 ರವಿ ಮತ್ತೆ A9 ರಾಜು ಇವರೆಲ್ಲ ನಾಪತ್ತೆಯಾಗಿದ್ದಾರೆ. ಇವರನ್ನ ಪತ್ತೆ ಹಚ್ಚೋದಕ್ಕೆ ಕೂಡ ಪೊಲೀಸರು ಇನ್ನೂ ಹುಡುಕಾಟ ನಡೆಸ್ತಾನೆ ಇದ್ದಾರೆ. ಬೆಂಗಳೂರು, ಮೈಸೂರು ಸೇರಿ ರಾಜ್ಯದ ಹಲವೆಡೆ ಸರ್ಚಿಂಗ್ ಆಪರೇಷನ್ ಮುಂದುವರಿತಾ ಇದೆ. ಸದ್ಯ ಆರೋಪಿಗಳ CDR ಪರಿಶೀಲನೆ ನಡೆಸ್ತಾ ಇದ್ದಾರೆ ಪೊಲೀಸ್ ಟೀಮ್. ಕೊಲೆಯಾದ ರಾತ್ರಿ ಬಿಡದಿ ಮಾರ್ಗವಾಗಿ ಎಸ್ಕೇಪ್ ಆಗಿರೋದು ಪತ್ತೆಯಾಗಿದೆ. ಬಟ್ ಎಲ್ಲಿದ್ದಾರೆ ಇನ್ನೂ ಪತ್ತೆ ಹಚ್ಚಿ ಅವರನ್ನು ಹಿಡಿದು ತಂದಿಲ್ಲ. ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಪೊಲೀಸರು. ರಾಘವೇಂದ್ರ ಅಲಿಯಾಸ್ ರಘು ಸಹಚರರು. ಸೊ ಶಿವು, ಈಗ ಇನ್ನು 4 ಮಿಸ್ಸಿಂಗ್ ಇದ್ದಾರೆ ಪ್ರಕರಣದಲ್ಲಿ. ಇವರ ಹುಡುಕಾಟ ಹೇಗೆ ನಡೀತಾ ಇದೆ? ವಿಜಯ್, ಪ್ರಕರಣದಲ್ಲಿ ದರ್ಶನ್, ಪವಿತ್ರ ಗೌಡ ಸರಿ ಒಟ್ಟು 17 ಜನ ಪ್ರಕರಣದಲ್ಲಿ ಆರೋಪಿಗಳಿರುವಂತದ್ದು. ಆದ್ರೆ ಸದ್ಯ 13 ಜನರ ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಆದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ರೇಣುಕಾ ಸ್ವಾಮಿಯನ್ನ ಟ್ರ್ಯಾಕ್ ಮಾಡಿದಂತ ಅನು ಎಂಬಾತ ಆತ ಹುಡುಗಿಯ ಹೆಸರಿನಲ್ಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಹುಡುಗಿ ನೆಪದಲ್ಲಿ ರೇಣುಕಾ ಸ್ವಾಮಿಗೆ ಮೆಸೇಜ್ ಅನ್ನ ಮಾಡಿ ರೇಣುಕಾ ಸ್ವಾಮಿ ಆತ ಕೆಲಸ ಮಾಡ್ತಿದ್ದಂತ ಅಪೋಲೋ ಫಾರ್ಮಸಿಯಿಂದ 1 ಕಿಲೋಮೀಟರ್ ದೂರದ ಕೂಗಲ್ತೆಯಲ್ಲಿ ಆತನನ್ನ ಕರೆಸುವಂತ ಕೆಲಸವನ್ನು ಅನು ಎಂಬಾತ ಮಾಡಿದ್ದ. ಅನು ಎಂಬಾತ ಜೊತೆಗೆ ರವಿ, ರಾಜು, ಜಗದೀಶ್ ಒಟ್ಟು 4 ಜನ ಆರೋಪಿಗಳು ಮಾಡಿದ್ರು. ಈ 4 ಜನ ಆರೋಪಿಗಳು ಕೂಡ ಪ್ರಕರಣದಲ್ಲಿ A4 ಆರೋಪಿ ಆಗಿರುವಂತಹ, ಜೊತೆಗೆ ಚಿತ್ರದುರ್ಗ ಜಿಲ್ಲಾ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಸಹಚರರು ಅನ್ನೋ ಮಾಹಿತಿ ಸಿಕ್ತಿರುವಂತದ್ದು. ಯಾವಾಗ ರಾಘವೇಂದ್ರನ ಜೊತೆಗೂಡಿ ಪ್ಲಾನಿಂಗ್ ಅನ್ನ ಮಾಡಿ ಹುಡುಗಿ ಹೆಸರಲ್ಲಿ ಮೆಸೇಜ್ ಮಾಡಿ ಆತ ಕೆಲಸ ಮಾಡ್ತಿದ್ದ ಜಾಗದಿಂದ ಬೇರೆ ಕಡೆ ಕರೆಸಿ ಆತನ ಬೈಕ್ ಅನ್ನ ಬಿಟ್ಟು ಕಾರ್ನಲ್ಲಿ ತುಂಬಿಕೊಂಡು ಆತನನ್ನ ನೇರವಾಗಿ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ನಂತರದಲ್ಲಿ ಆತನ ಮೇಲೆ ಮೊದಲಿಗೆ ದರ್ಶನ್ ಬರೋಕ್ಕಿಂತ ಮುಂಚಿತವಾಗಿ ಈ 4 ಜನ ಆರೋಪಿಗಳು ಮೃತಪಟ್ಟಿರುವಂತ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಹಲ್ಲೆಯನ್ನ ಮಾಡಿದಂತ ನಂತರದಲ್ಲಿ ಇವರು ಆತ ಹಲ್ಲೆ ಮಾಡಿ ನೇರವಾಗಿ ಇವರು ಹೊರಡುವಂತದ್ದು. ಅಂದ್ರೆ ಹೊರಡುವಂತ ಸಂದರ್ಭದಲ್ಲಿ ರಾಘವೇಂದ್ರ ಅಲ್ಲೇ ಇರ್ತಾನೆ. ರಾಘವೇಂದ್ರ ಜೊತೆಲಿ ಬಂದಿದ್ದಂತ 4 ಜನ ಆರೋಪಿಗಳು ಎಸ್ಕೇಪ್ ಆಗಿರುವಂತದ್ದು. ಆದ್ರೆ ಎಸ್ಕೇಪ್ ಆಗಿರುವಂತ ಆರೋಪಿಗಳು ಏನಿದ್ದಾರೆ ಇವರ ಬಗ್ಗೆ ರಾಘವೇಂದ್ರ ಪೊಲೀಸರ ಬಳಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಜೊತೆಗೆ 4 ಜನ ಆರೋಪಿಗಳು ಕೂಡ ಪ್ರಕರಣದಲ್ಲಿ A4 ಆರೋಪಿ ಆಗಿರುವಂತಹ ರಾಘವೇಂದ್ರನ ಸಹಚರನ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು. 4 ಜನರ ಮೊಬೈಲ್ ಫೋನ್ ನಂಬರ್ ಅನ್ನ ಪಡ್ಕೊಂಡು CDR ಹಾಕೊಂಡು ತಪಾಸಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಆದ್ರೆ ಪೊಲೀಸ್ ಅಧಿಕಾರಿಗಳಿಗೆ ನಾಪತ್ತೆಯಾಗಿರುವಂತ 4 ಜನ ಆರೋಪಿಗಳು ಜೂನ್ 8ನೇ ತಾರೀಕು ಬಿಡದಿ ಟೋಲ್ ಬಳಿ ಪಾಸ್ ಆಗಿದ್ದಾರೆ ಅನ್ನೋ ಮಾಹಿತಿಯನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯಂತ ಮಾಹಿತಿ ಸದ್ಯಕ್ಕೆ ಸಿಕ್ತಿಲ್ಲ. ವಿಜಯ್, ಓಕೆ, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.